ಸೊ ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ಏನು ವ್ಲಾಗ್ ನೋಡ್ತಾ ಇದ್ದೀರಾ, ಒಂದು ಸ್ವಲ್ಪ ಚೇಂಜ್ ಇದೆ. ಸೊ ಆಫೀಸಲ್ಲಿ ಕೂತ್ಕೊಂಡು ವ್ಲಾಗ್ ಮಾಡ್ತಾ ಇದ್ದೀನಿ. ಸೊ ತುಂಬ ದಿನ ಆದಮೇಲೆ ಆಫೀಸಲ್ಲಿ ವ್ಲಾಗ್ ಮಾಡ್ತಾ ಇರೋದು. ಸೊ ಆಲ್ಮೋಸ್ಟ್ ನಾನು ರೂಮಲ್ಲೇ ವ್ಲಾಗ್ ಮಾಡ್ತಿದ್ದೆ. ಸೊ ಇವತ್ತು ಡೇಟ್ ಬಂದು 24th January. ಸೊ ಇವತ್ತು ಡೇ 2 ಆಫ್ ಮೈ ಜರ್ನಿ, ಅಂದರೆ ಬ್ಲಿಂಕಿಟ್ ಡೆಲಿವರಿ ಬಾಯ್ ಆಗಿ ಜರ್ನಿ ಡೇ 2. ಸೊ ಆ್ಯಕ್ಚುಲಿ ಇವತ್ತು ಒಂದು ಸ್ವಲ್ಪ ಫ್ರೀ ಇತ್ತು, ಬಂದು ಸ್ಯಾಟರ್ಡೇ ಬೇರೆ ಇವತ್ತು. ಸೊ ನೋಡೋಣ, ಆಲ್ಮೋಸ್ಟ್ ಎಲ್ಲ ಅಂದರೆ ಆಲ್ಮೋಸ್ಟ್ 10 hours ಕಂಪ್ಲೀಟಾಗಿ ಮಾಡೋಣ. 10 to 12 hours ಟಾರ್ಗೆಟ್ ರೀಚ್ ಮಾಡೋಣ. ನೋಡೋಣ ಯಾವ ರೀತಿ ಎರ್ನಿಂಗ್ಸ್ ಆಗುತ್ತೆ ಅಂತ ಒಂದು ಚಾಲೆಂಜ್ ತಗೊಂಡಿದ್ದೀನಿ. ಸೊ ಕ್ರೇಜಿ ಇದೆ ಗೈಸ್ ಮಾತ್ರ. ಬೆಳಿಗ್ಗೆ ಆಲ್ಮೋಸ್ಟು ಹೋಗಿ ಮುಗಿಸ್ಕೊ ಬಂದೆ. ಡೆಲಿವರಿ ಆಲ್ಮೋಸ್ಟ್ 200 ಚೇಂಜ್ ಏನೋ ಮಾಡಿದ್ದೀನಿ, ಅಂದರೆ ವಿತ್ ಪ್ಲಸ್ ಇನ್ಸೆಂಟಿವ್ಸ್ ಸೇರಿಸಿ. ಸೊ ಗೈಸ್, ನಾನು ಹಳೆ ವೀಡಿಯೋದಲ್ಲಿ ಕಂಪ್ಲೀಟ್ ಇನ್ಫಾರ್ಮೇಷನ್ ಹೇಳಿದ್ದೀನಿ. ಸೊ ಯಾರ್ಯಾರೆಲ್ಲ ಇನ್ನೂ ಹಳೆ ವೀಡಿಯೋ ಪ್ರೀವಿಯಸ್ ವೀಡಿಯೋ ನೋಡಿಲ್ಲ, ಸೊ ದಯವಿಟ್ಟು ಹೋಗಿ ನೋಡ್ಕೊಬನ್ನಿ. ಯಾಕಂದರೆ ಒಂದು ಸ್ವಲ್ಪ ಕ್ಲಾರಿಟಿ ಸಿಗುತ್ತೆ ಅವಾಗ ನನಗೆ ನಾನು ಏನು ಮಾತಾಡ್ತಾ ಇದ್ದೀನಿ ಅಂತ. ಸೊ ನಾನು ಆ್ಯಕ್ಚುಲಿ ನಿಮ್ಗೆ ಹೇಳಿದ್ದೆ, ಸೊ ಇನ್ಸೆಂಟಿವ್ಸ್ ಮೇಲೆ ಆಟ ಆಡಬೇಕು. ಸೊ ಇನ್ಸೆಂಟಿವ್ಸು ನೀವು ಟಾರ್ಗೆಟ್ ಇಟ್ಕೊಳ್ಳಿಲ್ಲ ಅಂದರೆ ಯಾವುದೇ ಕಾರಣಕ್ಕೂ ಇದ್ರಲ್ಲಿ ಸಕ್ಸೀಡ್ ಆಗಲ್ಲ ಗೈಸ್. ಯಾಕೆ ಅಂದರೆ ಇನ್ಸೆಂಟಿವ್ಸು ಇಂದನೇ ಇದರಲ್ಲಿ ಪ್ರಾಫಿಟ್ ಅನ್ನೋದು ನೋಡೋದು ಡೆಲಿವರಿ ಬಾಯ್ಸು. ಸೊ ಅದನ್ನೇನು ನಾನು ಇದು ಮಾಡಲ್ಲ. ಸೊ ಓಕೆ, ನನಗೆ ಎಷ್ಟು ಕೊಡ್ತಾರೋ ಕೊಡಲಿ, ನಾನು 1 hour ಅಷ್ಟೇ ಮಾಡೋದು, 2 hours ಅಷ್ಟೇ ಮಾಡೋದು ಅಂದರೆ ನೀವು ಹೋಗುತ್ತೆ ಗೈಸ್, ಫುಲ್ಲು ಲಾಸ್ ಆಗುತ್ತೆ. ಯಾಕಂದರೆ ಪೆಟ್ರೋಲ್ ಕಾಸ್ಗೂ ಆಲ್ಮೋಸ್ಟ್ ಸಾಲಲ್ಲ. ಸೊ ನನ್ನ ಗಾಡಿ ಬಂದ್ಬಿಟ್ಟು ಆಲ್ಮೋಸ್ಟು 35 to 40 ಕಿಲೋಮೀಟ್ರ್ ಕೊಡ್ತಿದೆ. ಸೊ 35 ಅಂತಲೇ ಇಟ್ಕೊಳ್ಳಿ. ಟ್ರಾಫಿಕ್ಕು ಆಲ್ಮೋಸ್ಟ್ 33 to 35 ಕಿಲೋಮೀಟ್ರ್ ಕೊಡುತ್ತೆ. ಸೊ ಆಲ್ಮೋಸ್ಟ್ ನಾನು 600ಗೆ ಪೆಟ್ರೋಲ್ ಹಾಕ್ಸಿದ್ದೀನಿ. ಸೊ 600 ಪೆಟ್ರೋಲ್ ಹಾಕ್ಸಿದ್ದೀನಿ. ಸೊ 600 ಪೆಟ್ರೋಲ್ ಹಾಕ್ಸಿ ಆ್ಯಕ್ಚುಲಿ ಆಲ್ಮೋಸ್ಟ್ ನಾನು 1100ವರೆಗೂ ಅರ್ನಿಂಗ್ಸ್ ಮಾಡಿದ್ದೀನಿ. ಸೊ ಅದೇ 600 ತೆಗೀರಿ. ಮತ್ತು ಗಾಡಿ ಸರ್ವಿಸ್ಗೆ ಏನಾರ ಕೊಡಬೇಕಾಗುತ್ತೆ. ಸೊ ರೀಸೆಂಟಾಗಿ ಸರ್ವಿಸ್ ಮಾಡಿಸಿರೋದು. ಸೊ ಹೆಂಗೋ ಕರೆಕ್ಟ್ ಟೈಮಲ್ಲಿ ಚಾಲೆಂಜ್ ಸ್ಟಾರ್ಟ್ ಮಾಡಿದ್ದೀನಿ. ಸೊ ನೋಡೋಣ ಗೈಸ್, ಆಲ್ಮೋಸ್ಟು 200 ಕಿಲೋಮೀಟರ್ಸ್ ರನ್ ಮಾಡಿದ್ದೀನಿ ಗಾಡಿನ. ಸೊ ಆಲ್ಮೋಸ್ಟ್ 5000 6000ವರೆಗೂ ಓಡಿಸ್ಬೋದು. ಸೊ ನೋಡೋಣ ಇದರಲ್ಲಿ ಏನೇನಾಗುತ್ತೆ, ಸರ್ವಿಸ್ ಎಲ್ಲ ಏನು ಬರುತ್ತೆ ಎಲ್ಲ ಇನ್ಡೆಪ್ತಾಗಿ ನಾನು ಪ್ರತಿ ದಿವಸನೂ ಅಪ್ಡೇಟ್ ಮಾಡೇ ಮಾಡ್ತೀನಿ. ಸೊ ಅದರಲ್ಲಿ ಯಾವುದೇ ಥರ ನಿಮ್ಗಿದು ಬೇಡ. ಸೊ ಗೈಸ್, ಇವತ್ತಿಂದು ನಾನು ಏನು ಹೇಳಕ್ಕೆ ಬಂದೆ ಅಂದರೆ ಆ್ಯಕ್ಚುಲಿ ಬೆಳಿಗ್ಗೆ ಒಂದು 5 to 6 ಆರ್ಡರ್ಸ್ ಏನೋ ಮಾಡಿದೆ. ಸೊ ಅದರಲ್ಲಿ ಬಂದು ಗೈಸ್ 2 to 3 ಆರ್ಡರ್ಸು ಫುಲ್ಲು ಕನ್ಫ್ಯೂಸ್ ಆಗುತ್ತೆ. ಲೊಕೇಶನ್ನೇ ಕನ್ಫ್ಯೂಸ್ ಆಗುತ್ತೆ. ಲೈಕ್ ಯಾವ ಥರ ಕನ್ಫ್ಯೂಸ್ ಆಗುತ್ತೆ ಅಂದರೆ ಡೆಲಿವರಿ ಬಾಯ್ಸ್ಗೆ, ಸೊ ನೀವು ಅಂದರೆ ಕಸ್ಟಮರ್ ಇರೋ ಲೊಕೇಶನ್ನು ಆಪೋಸಿಟ್ ಸೈಡ್ ಒಂದೊಂದು ಸತಿ ಲೊಕೇಟ್ ಆಗೋಗಿರುತ್ತೆ ಮ್ಯಾಪಲ್ಲಿ. ಸೊ ನೀವು ಅದನ್ನು ಚೇಂಜಸ್ ಮಾಡ್ಕೋಬೇಕು ಕಸ್ಟಮರು. ಸೊ ಕಸ್ಟಮರು ಅದನ್ನು ಅಬ್ಸರ್ವ್ ಮಾಡಿ ನೋಡಲ್ಲ. ಸೊ ಆಮೇಲೆ ಅಡ್ರೆಸ್ಸನ್ನು ಗೈಸ್ ಕ್ಲೀನಾಗಿ, ಆ್ಯಕ್ಚುಲಿ ಫ್ಲೋರ್ ವೈಸು ಕ್ಲೀನಾಗಿ, ಬಿಲ್ಡಿಂಗ್ ನಂಬರ್ ಎಲ್ಲ ಕ್ಲೀನಾಗಿ ಇನ್ಡೆಪ್ತಾಗಿ ಹಾಕಿದ್ರೆ, ಸೊ ಕಾಲ್ ಕನೆಕ್ಟ್ ಆಗಲಿಲ್ಲ ಅಂದ್ರೂ ಡೆಲಿವರಿ ಬಾಯ್ಸ್ ಅಟ್ಲೀಸ್ಟು ರೀಚ್ ಔಟ್ ಆಯ್ತಾರೆ ನಿಮ್ಮನ್ನ. ಇಫ್ ಇನ್ ಕೇಸು ನೀವು ಕರೆಕ್ಟಾಗಿ ಅಡ್ರೆಸ್ ಹಾಕಿಲ್ಲ, ಸೊ ಓಕೆ ಕೇರ್ಲೆಸ್ ಆಗಿ ಮಾಡಿದ್ರಿ ಅಂದರೆ ಫುಲ್ಲು ಹೋಗುತ್ತೆ ಗೈಸ್, ಫುಲ್ಲು ಟೈಮೇ ವೇಸ್ಟ್ ಆಗುತ್ತೆ. ಯಾಕಂದರೆ ನಂದು ಒಂದು ಆರ್ಡ್ರು ಆಲ್ಮೋಸ್ಟು 40 minutes ತಗೊಂಡಿದ್ದೀನಿ ಆ್ಯಕ್ಚುಲಿ ಡೆಲಿವರಿ ಮಾಡೋಕ್ಕೆ. ಅದು ಏನಾಗಿದೆ ಅಂದರೆ ಅವರಿರೋದು ಗ್ರೌಂಡ್ ಫ್ಲೋರು, ಅಂದರೆ ಒಂದು ಶೆಡ್ ಥರ ಇದೆ ಅವ್ರ ಮನೆ. ಸೊ ಅಲ್ಲಿರೋದವರು, ಅಲ್ಲಿ ಮುಂದೆನೇ ಅಪಾರ್ಟ್ಮೆಂಟ್ ಇದೆ. ಸೊ ಅಪಾರ್ಟ್ಮೆಂಟು ಅವ್ರು ಏನು ಕೊಡಬೇಕು, ನಿಯರ್ ಬೈ ಅಪಾರ್ಟ್ಮೆಂಟ್ ಅಂತ ಕೊಟ್ಬಿಟ್ಟು ಹಾಕಿದಾಗ ಏನಾಗುತ್ತೆ, ಸೊ ನಮಗೆ ಒಂದು ಕ್ಲಾರಿಟಿ ಸಿಗುತ್ತೆ. ಸೊ ಅಪಾರ್ಟ್ಮೆಂಟು ನಿಯರ್ ಬೈ ಅಂತ. ಸೊ ಅದರಲ್ಲಿ ಅವರು ಫಸ್ಟ್ ಫ್ಲೋರ್ ಅಂತ ಹಾಕಿದ್ದಾರೆ. ಅವ್ರಿರೋದು ಗ್ರೌಂಡ್ ಫ್ಲೋರ್, ಅಂದರೆ ಒಂದು ಶೀಟ್ ಮನೆ. ಲೈಕ್ ಅವರಿರೋದು ಶೀಟ್ ಮನೆ, ಗ್ರೌಂಡ್ ಫ್ಲೋರು. ಅವರಿರೋದು ಶೀಟ್ ಮನೇಲಿ ಗೈಸ್. ಸೊ ಶೀಟ್ ಮನೇಲಿ ಇಟ್ಕೊಂಡು ಫಸ್ಟ್ ಫ್ಲೋರ್ ಅಂತ ಲೊಕೇಟ್ ಮಾಡಿದ್ದಾರೆ. ಸೊ ರಿಯಲಿ ಗೈಸ್, ನನ್ನ ಎಕ್ಸ್ಪೀರಿಯೆನ್ಸ್ ಇದು. ಆ್ಯಕ್ಚುಲಿ ವಿಡಿಯೋ ಮಾಡಿದೆ, ಅದು ಕಸ್ಟಮರು ಆ್ಯಕ್ಚುಲಿ ಒಂದು ಸ್ವಲ್ಪ ರಾಂಗ್ ಆದರು, ಒಂದು ಸ್ವಲ್ಪ ಬೈದರು. ಸೊ ವಿಡಿಯೋ ಎಲ್ಲ ಮಾಡೋಂಗಿಲ್ಲ, ಏನಾಗೋಗುತ್ತೆ ಇದೆಲ್ಲ ನೀವು ಪಬ್ಲಿಕ್ ಮಾಡ್ತೀರಾ, ವೈರಲ್ ಮಾಡ್ತೀರಾ ಅಂತ. ಸೊ ಅದನ್ನು ಆ ಕ್ಲಿಪ್ನ ಬಿಟ್ಟು ನಾನು ಮಿಕ್ಕಿದ್ದು ಹಾಕಿದ್ರೆ ನಿಮಗೇನೂ ಅರ್ಥ ಆಗೋಲ್ಲ. ಸೊ ಹಾಗಾಗಿ ನಾನು ಕ್ಲಿಪ್ಸ್ ಹಾಕ್ತಾಯಿಲ್ಲ. ಸೊ ಅರ್ಥ ಮಾಡ್ಕೊಳ್ಳಿ. ಆ್ಯಕ್ಚುಲಿ ಬ್ಲರ್ ಮಾಡಿ ಹಾಕ್ಬೋದಿತ್ತು, ಬಟ್ ಕಸ್ಟಮರು ಅಲ್ಲೇ ಆನ್ ಸ್ಪಾಟು ಡಿಲೀಟ್ ಮಾಡಿಸೋದ್ರೆ ಎಲ್ಲ ಒಂದು ಸ್ವಲ್ಪ ರಾಂಗಾಗಿ. ಸೊ ಅವ್ರು ಬಂದು ಆಲ್ಮೋಸ್ಟು 150 to 200 meters ದೂರ ಇದ್ದಾರೆ. ಅಲ್ಲಿ ಬಂದು ಲೊಕೇಶನ್ ಕೊಟ್ಟಿರೋದು ಬಂದ್ಬಿಟ್ಟು ಅಪಾರ್ಟ್ಮೆಂಟ್ ಹೆಸರು. ಸೊ ಅಪಾರ್ಟ್ಮೆಂಟ್ ಹೆಸರು ಕೊಟ್ಟಾಗ ನಾವೇನು ಮಾಡ್ತೀವಿ, ಅಪಾರ್ಟ್ಮೆಂಟಲ್ಲೇ ಸರ್ಚ್ ಮಾಡ್ತೀವಿ. ಯಾಕಂದರೆ ಅವರು ನಿಯರ್ ಬೈ ಅಂತ ಮೆನ್ಷನ್ ಮಾಡಿಲ್ಲ, ನಿಯರ್ ಬೈ ಅಂತ ಹಾಕಿಲ್ಲ. ಸೊ ಅವರು ಡೈರೆಕ್ಟು ಅಪಾರ್ಟ್ಮೆಂಟಿಗೆ ಇದು ಮಾಡಿದ್ದಾರೆ. ಅದಾದಮೇಲೆ ಫಸ್ಟ್ ಫ್ಲೋರ್ ಅಂತ ಹಾಕಿದ್ದಾರೆ. ಸೊ ಫಸ್ಟ್ ಫ್ಲೋರಲ್ಲಿ ಗೈಸ್ ಆಲ್ಮೋಸ್ಟ್ ಎಲ್ಲ ಇದನ್ನು ನನ್ನ ಎಲ್ಲ ಮನೆಯೂ ಡೋರ್ ನಾಕ್ ಮಾಡಿ ಇವ್ರಿಗೆ ಗೊತ್ತಾ. ಆಮೇಲೆ ಅವರು
ಅಂದರೆ ಫ್ಲ್ಯಾಟ್ ನಂಬರ್ ಹಾಕಿರಲಿಲ್ಲ, ಏನೂ ಹಾಕಿರಲಿಲ್ಲ. ಲೈಕ್ ನನ್ನ ಇಂಟೆನ್ಷನ್ ಏನೋ ಇವರು ಇದೇ ಫ್ಲ್ಯಾಟಲ್ಲಿ ಇದ್ದಾರೆ, ಅಂದರೆ ಇದೇ ಫ್ಲ್ಯಾಟಲ್ಲ, ಇದೇ ಅಪಾರ್ಟ್ಮೆಂಟಲ್ಲಿ ಇದ್ದಾರೆ, ಸೊ ಇಲ್ಲೇ ಕೊಡಬೇಕು ಡೆಲಿವರಿ, ಸೊ ಇಲ್ಲಿ ಇದ್ದೇ ಇರ್ತಾರೆ ಅಂತ ನನ್ನ ಇಂಟೆನ್ಷನು. ಸೊ ಫಸ್ಟ್ ಫ್ಲೋರಲ್ಲಿ ಆಲ್ಮೋಸ್ಟ್ 5 to 6 ಇದಿತ್ತು, ಅಂದರೆ ಫ್ಲ್ಯಾಟ್ಸು. ಸೊ 5 to 6 ಫ್ಲ್ಯಾಟ್ಸ್ ಆಲ್ಮೋಸ್ಟ್ ಎಲ್ಲ ಕೇಳಿದೆ, ಯಾರು ಗೊತ್ತಿಲ್ಲ ಅಂದರು. ಓಕೆ, ಸೆಕೆಂಡ್ ಫ್ಲೋರಲ್ಲಿ ಇರ್ಬೋದು ಅಂತ ಒಂದಿಬ್ಬರು ಹೇಳಿದ್ರು, ಅವ್ರ ಹೆಸರು ಸೆಕೆಂಡ್ ಫ್ಲೋರಲ್ಲಿ ಇರ್ಬೋದು, ಕೇಳ್ದಂಗೆ ನೆನಪು, ಬಟ್ ಕ್ಲಾರಿಟಿ ಇಲ್ಲ ಅಂದರು. ಸೊ ಆ್ಯಕ್ಚುಲಿ ಅಪಾರ್ಟ್ಮೆಂಟಲ್ಲಿ ಗೈಸ್ ಯಾರು ಗೊತ್ತಿರಲ್ಲ, ಯಾಕಂದರೆ ಕೆಲವೊಬ್ಬರು ಶಿಫ್ಟಾಗಿ ರೀಸೆಂಟಾಗಿ ಬಂದಿರ್ತಾರೆ, ಕೆಲವೊಬ್ಬರು ಫುಲ್ ಟೈಮ್ ಜಾಬ್ ಮಾಡ್ತಾ ಇರ್ತಾರೆ. ಸೊ ಅವರು ಬೆಳಿಗ್ಗೆ ಹೋದರೆ ರಾತ್ರಿನೇ ಬರೋದು. ಸೊ ಅಲ್ಲಿರೋರಿಗೆ ಯಾರಿಗೂ ಕಾಂಟ್ಯಾಕ್ಟೇ ಇರಲ್ಲ, ಅವರು ಇದ್ರೂ ಅವ್ರ ಹೆಸರು ಏನೂ ಗೊತ್ತಿರಲ್ಲ ಅಪಾರ್ಟ್ಮೆಂಟಲ್ಲಿ. ಆಲ್ಮೋಸ್ಟು ಈ ರೀತಿ ಇರೋರೆ ಅಂದರೆ ಆಲ್ಮೋಸ್ಟ್ ಅಪಾರ್ಟ್ಮೆಂಟಲ್ಲಿ ಇರೋದು, ಯಾಕಂದರೆ ಅವ್ರಿಗೆ ಸೆಕ್ಯೂರಿಟಿ ಬೇಕು. ಮನೆಯಲ್ಲಿ ಯಾರೂ ಇಲ್ದಿರಬೇಕಾದ್ರೆ ಸೆಕ್ಯೂರಿಟಿ ಪರ್ಪಸ್ಗೆ, ಅಂದರೆ ಏನೂ ಆಗಬಾರ್ದು ಅನ್ನೋ ಒಂದು ಉದ್ದೇಶಕ್ಕೆ ಈ ಥರದವರು, ಅಂದರೆ ಫುಲ್ ಟೈಮ್ ಜಾಬ್ ಮಾಡೋರು, ಅಂದರೆ ಹಸ್ಬೆಂಡು ವೈಫು ಎಲ್ಲ ಆಲ್ಮೋಸ್ಟ್ ಇಬ್ಬರು ಜಾಬ್ ಮಾಡಿ ಮನೇಲಿ ಯಾರೂ ಇಲ್ಲ, ರಿಸ್ಕ್ ಜಾಸ್ತಿ ಅಂತಂದರೆ ಮಾತ್ರ ಅಪಾರ್ಟ್ಮೆಂಟಲ್ಲಿರೋದು. ಸೊ ಹಂಗಾಗಿ ಅಲ್ಲೇನೂ ಗೊತ್ತಿರಲ್ಲ, ಅವ್ರು ತಪ್ಪು ಅಂತಲೇ ಹೇಳೋಕ್ಕಾಗಲ್ಲ. ಸೊ ಗೊತ್ತಿಲ್ಲ ಅಂದರು. ಸೊ ಸೆಕೆಂಡ್ ಫ್ಲೋರ್ಗೆ ಹೋಗಿ ಕೇಳಿದೆ. ಸೆಕೆಂಡ್ ಫ್ಲೋರಲ್ಲಿ ಆ್ಯಕ್ಚುಲಿ ಥರ್ಡ್ ಫ್ಲೋರಲ್ಲಿ ಯಾರೋ ಇರಂಗೆ ನೆನಪು ಅಂದರು. ಸೊ ಥರ್ಡ್ ಫ್ಲೋರಲ್ಲಿ 1-2 ಬಿಲ್ಡಿಂಗ್ ಕೇಳಿದೆ, ಫುಲ್ಲು ಕನ್ಫ್ಯೂಸ್ ಆಯಿತು. ಸೊ ಕಸ್ಟಮರ್ಗೆ ಕಾಲ್ ಮೇಲೆ ಕಾಲ್ ಮಾಡ್ತಿದ್ದೀನಿ, ಕಸ್ಟಮರ್ ಪಿಕ್ ಮಾಡ್ತಾಯಿಲ್ಲ. ಸೊ ಆ್ಯಕ್ಚುಲಿ ಕಸ್ಟಮರ್ ಸಿಕ್ಕಾದ್ಮೇಲೆ ಹೇಳಿದ್ರು, ಓಕೆ ನಾನು ಕಾಲ್ ಮಾಡ್ತಿದ್ದೆ, ನಿಮ್ಗೆ ಕನೆಕ್ಟ್ ಆಯ್ತಾ ಇರಲಿಲ್ಲ ಅಂತ. ಒಂದೊಂದು ಸತಿ ಏನಾಗುತ್ತೆ ಗೈಸ್, ಸರ್ವರ್ ತುಂಬ ಬಿಸಿ ಇದ್ದಾಗ, ಇವಾಗ ನಾವು ಡೆಲಿವರಿ ಬಾಯ್ಸು ಹೇಗಿರುತ್ತೆ ಅಂದರೆ, ನಮ್ಮ ನಂಬರು ಅವ್ರಿಗೆ ಹೋಗಲ್ಲ, ಅವ್ರ ನಂಬರು ನಮಗೆ ವಿಸಿಬಲ್ ಆಗೋಲ್ಲ. ಸೊ ಇದು ಇರುತ್ತೆ ಅಂಡರ್ಸ್ಟ್ಯಾಂಡಿಂಗ್, ಈ ಥರ ಇರುತ್ತೆ. ಅವ್ರ ನಂಬರ್ ಯಾವುದೇ ಕಾರಣಕ್ಕೂ ಪಬ್ಲಿಕ್ ಮಾಡೋಕ್ಕಾಗಲ್ಲ, ಅಂದರೆ ಡೆಲಿವರಿ ಬಾಯ್ಸಿಗೆ ಕೊಡೋಕ್ಕಾಗಲ್ಲ, ನಮ್ಮ ನಂಬರ್ ಅವ್ರಿಗೆ ಹೋಗಲ್ಲ, ಈ ಥರ ಇರುತ್ತೆ. ಯಾರ್ಯಾರು ಡೆಲಿವರಿ ಜಾಬಲ್ಲಿ ಇದ್ದೀರೋ ಅವ್ರಿಗೆಲ್ಲ 100% ಅರ್ಥ ಆಗುತ್ತೆ. ಯಾರ್ಯಾರೆಲ್ಲ ಡೆಲಿವರಿ ಮಾಡೋಕ್ಕೆ ಪ್ಲ್ಯಾನ್ ಮಾಡ್ತಾಯಿದ್ದೀರೋ, ಇದು 100% ಅಶ್ಯೂರೆನ್ಸ್ ಕೊಡ್ತೀನಿ. ಯಾಕಂದರೆ ನಿಮ್ಮ ನಂಬರ್ ಅವ್ರಿಗೆ ವಿಸಿಬಲ್ ಆಗೋಲ್ಲ, ಅವ್ರ ನಂಬರ್ ನಿಮ್ಗೆ ವಿಸಿಬಲ್ ಆಗೋಲ್ಲ, ಕಸ್ಟಮರ್ ಕೇರ್ ಮುಖಾಂತರ ನಿಮಗೆ ಕನೆಕ್ಟ್ ಆಗೋದು. ಸೊ ಮಧ್ಯದಲ್ಲಿ ಬ್ಲಿಂಕಿಟ್ ಅವರು ಹ್ಯಾಂಡಲ್ ಮಾಡ್ತಿರ್ತಾರೆ ನಿಮ್ಮನ್ನೆಲ್ಲ. ಸೊ ಹೀಗಾಗಿ ಸರ್ವರು ಜಾಸ್ತಿ, ಅಂದರೆ ಸರ್ವರ್ ಇಶ್ಯೂ ಇದ್ದಾಗ, ಮೀನ್ಸ್ ಜಾಸ್ತಿ ಕಾಲ್ಸ್ ಇದ್ದಾಗ ಏರಿಯಾದಲ್ಲಿ, ಸೊ ಕನೆಕ್ಟ್ ಆಗೋದು ಕೆಲವೊಂದು ಟೈಮು ಹಿಂಗೆ ಮಿಸ್ ಹೊಡೆಯುತ್ತೆ. ಸೊ ಮಿಸ್ಸು ಹೊಡೆದಾಗ ನಾವು ಏನು ಮಾಡ್ತೀವಿ, ಲೊಕೇಶನ್ ನೋಡ್ತೀವಿ. ಸೊ ಲೊಕೇಶನಲ್ಲಿ ಕರೆಕ್ಟ್ ಅಡ್ರೆಸ್ಸು ಕರೆಕ್ಟ್ ಇದಾಗ್ದಾಗ ನಾವು 100% ಹುಡುಕ್ಬಿಟ್ಟು ಕೊಡ್ತೀವಿ. ಅದಾದಮೇಲೆ ಏನಾಗುತ್ತೆ, ಓಕೆ ನಮಗೂ ಅರ್ಥ ಆಗುತ್ತೆ ಗೈಸ್, ಒಂದು 10 meters 20 meters ಡಿಸ್ಟೆನ್ಸು ಅಂತ. ಸೊ ಅವ್ರು ಮಾಡಿರೋದು ನೋಡಿ, ಅವ್ರು ಇರೋದು ಒಂದು ಗ್ರೌಂಡ್ ಫ್ಲೋರ್ ಮನೆಯಲ್ಲಿ, ಮೀನ್ಸ್ ಒಂದು ಇದರಲ್ಲಿ ಅವ್ರು ಹಾಕಿರೋದು ಅಪಾರ್ಟ್ಮೆಂಟು. ಸೊ ಅಪಾರ್ಟ್ಮೆಂಟಲ್ಲಿ ಫುಲ್ ಹುಡುಕ್ತೀನಿ, ಕನೆಕ್ಟ್ ಆಗೋಲ್ಲ. ಸೊ ಆಲ್ಮೋಸ್ಟ್ ನಾನು 20 to 30 minutes ಫುಲ್ ಕಂಪ್ಲೀಟಾಗಿ ವೇಸ್ಟ್ ಆಗುತ್ತೆ. ಸೊ ನಾನು ಕಾಲ್ ಮೇಲೆ ಒಂದು 3 to 4 times ಕಾಲ್ ಮಾಡ್ತೀನಿ, ಅವ್ರಿಗೆ ಕಾಲ್ ಕನೆಕ್ಟ್ ಆಗೋಲ್ಲ. ಸೊ ಅವರು ಆ ಕಡೆಯಿಂದ ಬ್ಯಾಕ್ ಸೈಡ್ ನನಗೆ ಕಾಲ್ ಮಾಡ್ತಿದ್ದಾರಂತೆ, ನನಗೆ ಕನೆಕ್ಟ್ ಆಯ್ತಲ್ಲ. ಸೊ ನಾವು ಇವಾಗ ಏನು ಮಾಡಬೇಕು ಅಂದರೆ ಗೈಸ್, ಸೊ ಇದರಲ್ಲಿ ಬ್ಲಿಂಕಿಟ್ಟಲ್ಲಿ ಪ್ರೋಸೆಸ್ ಬಂದ್ಬಿಟ್ಟು ಯಾವ ರೀತಿ ಇದೆ ಅಂದರೆ, ನೀವು ಕಸ್ಟಮರ್ ಜೊತೆ, ಅಂದರೆ ಕಸ್ಟಮರ್ಗೆ 2 ಸತಿ ಕಾಲ್ ಮಾಡಿರಬೇಕು, ಅಂದರೆ ಅವ್ರ ಕಾಲ್ ಹೋಗಿರಬೇಕು. ಲೈಕ್ ಅವರು ರಿಸೀವ್ ಮಾಡದೆ ಹೋದಾಗ ನಮ್ದು ಆರ್ಡ್ರ್ ಕ್ಯಾನ್ಸಲ್ ಆಗುತ್ತೆ. ಸೊ ನಾವು ಅವಾಗ ರಿಟರ್ನ್ ಹೋಗ್ಬೋದು. ಸೊ ಇಲ್ಲಿ ಕಾಲ್ ಕನೆಕ್ಟೇ ಆಗ್ತಿಲ್ಲ. ಸೊ 2 times ನಾನು ಕಾಲು ಅವ್ರು ಅಂದರೆ ಅವ್ರ ಕಾಲ್ ಕನೆಕ್ಟ್ ಆಗಿ, ಅಂದರೆ ಮಾತಾಡಲಿಲ್ಲ ಅಂದರೆ ಅವ್ರು ಎತ್ತಲಿಲ್ಲ ಅಂದ್ರೂ ರಿಜೆಕ್ಟ್ ಮಾಡಿ ಹೋಗ್ಬೋದು. ಸೊ ಅವ್ರ ಕಾಲು ಕನೆಕ್ಟ್ ಆಗ್ತಾಯಿಲ್ಲ ಅವ್ರ ನಂಬರ್ಗೆ. ಸೊ ನಾನು ಕಂಪ್ಲೀಟಾಗಿ ಸ್ವಿಚ್ ಆಫ್, ನಂದು ಏನು ಮಾಡೋಕ್ಕೈತೆ ಅಂದರೆ ಫೋನ್ ಸ್ವಿಚ್ ಆಫ್ ಅಲ್ಲ, ನಾನು ಕಂಪ್ಲೀಟಾಗಿ ಸ್ವಿಚ್ ಆಫ್. ನನ್ನ ತಲೆ ಓಡ್ತಿಲ್ಲ. ಫಸ್ಟ್ ಟೈಮ್ ಹೋಗಿರೋ ಜಾಬ್ಗೆ, ಅದು ಡೆಲಿವರಿ ಜಾಬ್ಗೆ ಒಬ್ಬನೇ, ಅಂದರೆ ನನ್ನ ಫ್ರೆಂಡ್ ಜೊತೆ ಮಾಡ್ತಿದ್ದೆ ಅಂತ ಮುಂಚೆ ವಿಡಿಯೋದಲ್ಲಿ ಹೇಳಿದೆ. ಅದು ಆ್ಯಕ್ಚುಲಿ ಇಷ್ಟು ನನಗೆ ಪ್ರೆಷರೇ ಇರಲಿಲ್ಲ, ಯಾಕಂದರೆ ಅವ್ನು ಡೆಲಿವರಿ ಮಾಡೋನು ಸುಮ್ಮನೆ ಆ್ಯಸ್ ಎ ಕಂಪ್ನಿ ಕೊಡೋ ಒಂಥರ ಹೋಗ್ತಿದ್ದೆ ಅಷ್ಟೇ, ಬಿಟ್ಟರೆ ಬೇರೆ ಇನ್ನೇನು ಇರ್ತಿರಲಿಲ್ಲ. ಸೊ ನನಗೆ ಈ ಥರ ಟೆನ್ಷನ್ ಎಲ್ಲ ಯಾವುದೂ ಗೊತ್ತಿರಲಿಲ್ಲ, ಅಂದರೆ ಯಾವುದೂ ನೋಡಿರಲಿಲ್ಲ ಅವ್ನ ಜೊತೆ ಇದ್ದಾಗ. ಆ್ಯಕ್ಚುಲಿ 1 week ಅಷ್ಟೇ ಮಾಡಿದ್ದು, ನನಗೆ ಈ ಥರ ಪ್ರೆಷರೆಲ್ಲ ಯಾವುದೂ ಕಾಣಿಸಿರಲಿಲ್ಲ. ಸೊ ಆಯಿತು, ಆಲ್ಮೋಸ್ಟು ನಾನು ಕಸ್ಟಮರ್ ಕೇರಿಗೆ ಡೈರೆಕ್ಟ್ ರಿಕ್ವೆಸ್ಟ್ ರೈಸ್ ಮಾಡಿದೆ. ಸೊ ಕಸ್ಟಮರು ಅವ್ರ ಲೊಕೇಶನಲ್ಲಿ ಇಲ್ಲ, ಓಕೆ ಮಾಡೋಣ, ನನಗೆ ಆರ್ಡ್ರ್ ಕ್ಯಾನ್ಸಲ್ ಮಾಡಿ ಅಂತ ಡೈರೆಕ್ಟ್ ಇದು ಮಾಡಿದೆ. ಸೊ ಕಸ್ಟಮರ್ ಕೇರಿಂದ ರೀಚ್ ಔಟ್ ಆದರು. ಸೊ ಕಸ್ಟಮರ್ ಕೇರಿಂದ ಡೈರೆಕ್ಟ್ ರೀಚ್ ಔಟ್ ಆದಾಗ ಏನಾಯಿತು, ನನ್ನ ಇಶ್ಯೂ ಎಲ್ಲ ಹೇಳಿದೆ. ಸರ್ ಮೇಡಮ್ ಹುಡುಕ್ತಾ ಇದ್ದೀನಿ, ಅಪಾರ್ಟ್ಮೆಂಟಲ್ಲಿ ಯಾರೂ ಇಲ್ಲ, ಫುಲ್ ಕಂಪ್ಲೀಟಾಗಿ ರಾಂಗ್ ಅಡ್ರೆಸ್ ಹಾಕಿದ್ದಾರೆ ಅಂತ ನನಗೆ ಅನ್ನಿಸ್ತಿದೆ, ಸೊ ಎನ್ಕ್ವೈರಿ ಮಾಡಿ ಅಂತಂದೆ. ಸೊ ಓಕೆ ಅಂದ್ಬಿಟ್ಟು ಅವ್ರು ಕಸ್ಟಮರ್ಗೆ ನಂಬರ್ಗೆ ಕಾಲ್ ಮಾಡಿದ್ರು. ಸೊ ಕಸ್ಟಮರ್ ಕಾಲ್ಗೆ ಮಾಡಿದಾಗ ಅವರು ಅಲ್ಲಿ ರೀಚ್ ಔಟ್ ಆಗೋಗಿದೆ. ನೋಡಿ ಗೈಸ್ ಇಲ್ಲಿ ಹೆಂಗಿದೆ, ಅವರು ಆ್ಯಕ್ಚುಲಿ ಅಲ್ಲಿ ಕಸ್ಟಮರ್ ನಿಮ್ಗೆ ಕಾಲ್ ಮಾಡ್ತಿದ್ದಾರಂತೆ, ಕನೆಕ್ಟ್ ಆಯ್ತಿಲ್ವಂತೆ ನೋಡಿ ಅಂತಂದು. ಹೌದಾ, ನನಗೆ ಏನೋ ಸರ್ವರ್ ಇಶ್ಯೂ ಇರಬೇಕು ಮೇಡಮ್, ನನಗೆ ಗೊತ್ತಿಲ್ಲ, ನಾನು 2-3 ಸತಿ ಟ್ರೈ ಮಾಡ್ತೀನಿ, ಬೇಕಾದ್ರೆ ಚೆಕ್ ಮಾಡಿ, ಕನೆಕ್ಟ್ ಆಯ್ತಾ ಇಲ್ಲ ಅಂತಂದ್ಬಿಟ್ಟು ನಾನೇನು ಮಾಡಿದೆ, ಓಕೆ ಫೈನ್ ಅಂದ್ಬಿಟ್ಟು ತಿರ್ಗಿ ಅವ್ರಿಗೆ ಕಾಲ್ ಬ್ಯಾಕ್ ಮಾಡೋಕ್ಕೆ ಹೇಳಿ, ಅಂದರೆ ನಂಬರ್ಗೆ ಕಾಲ್ ಬ್ಯಾಕ್ ಮಾಡೋಕ್ಕೆ ಹೇಳಿ ನಾನು ಮಾತಾಡ್ತೀನಿ ಅಂದೆ. ಅವ್ರು ಕಾಲ್ ಬ್ಯಾಕ್ ಮಾಡಿದ್ರು. ನೋಡಿದ್ರೆ ಆಲ್ಮೋಸ್ಟ್ 150 to 200 meters ದೂರದಲ್ಲಿದ್ದಾರೆ. ಅವ್ರು ಇರೋದು ಗ್ರೌಂಡ್ ಫ್ಲೋರಲ್ಲಿ, ಕೊಟ್ಟಿರೋದು ಅಪಾರ್ಟ್ಮೆಂಟ್ ಹೆಸರು ಫಸ್ಟ್ ಫ್ಲೋರ್ ಅಂತ. ಫುಲ್ಲು ಟೋಟಲಿ ಕನ್ಫ್ಯೂಷನ್.
ಸೊ ಅಪಾರ್ಟ್ಮೆಂಟಲ್ಲಿ ಗೈಸ್ ಆ್ಯಕ್ಚುಲಿ ಬಂದು ಹೇಳ್ತೀನಿ, ಅಲ್ಲಿ ಗ್ರೌಂಡ್ ಫ್ಲೋರ್ ಫುಲ್ಲು ಕಂಪ್ಲೀಟಾಗಿ ಪಾರ್ಕಿಂಗ್ ಇತ್ತು. ಸೊ ಅವರು ಅಪಾರ್ಟ್ಮೆಂಟ್ ನಿಯರ್ ಬೈ ಅಂತ ಕೊಡೋಕೆ ಕನ್ಫ್ಯೂಸ್ ಆಗಿ ಅಪಾರ್ಟ್ಮೆಂಟ್ ಅಂತಲೇ ಕೊಟ್ಟಿದ್ರು, ಗ್ರೌಂಡ್ ಫ್ಲೋರ್ ಅಂತ ಹಾಕ್ಬಿಟ್ಟಿದ್ರೆ ನಾನು ಫಸ್ಟಲ್ಲೇ ಆಲ್ಮೋಸ್ಟು ಸೆಟ್ ಆಯ್ತಿದೆ. ಲೈಕ್ ಇವರು ಇಲ್ಲಿಲ್ಲ, ಈ ಲೊಕೇಶನಲ್ಲಿ ಅಪಾರ್ಟ್ಮೆಂಟಲ್ಲಿ ಇರೋ ಡೌಟು ಅನ್ನೋದೊಂದು ಮೈಂಡ್ ಸೆಟ್ಗೆ ಬರೋದು. ಸೊ ಫಸ್ಟ್ ಫ್ಲೋರ್ ಅಂತ ಹಾಕಿದಾಗ ಕಂಪ್ಲೀಟಾಗಿ ಹೋಯ್ತು ಗೈಸ್. ಇದು ಆಲ್ಮೋಸ್ಟು 30-40 ಮಿನಿಟ್ಸ್ ನಂದು ಕಿತ್ಕೊಂಡು ಹೋಯಿತು. ಆಮೇಲೆ ಇದೇ ಥರ ಇನ್ಸಿಡೆಂಟು ಮೊನ್ನೆ ಒಂದು ನಡೀತೆ. ಆ್ಯಕ್ಚುಲಿ ಒಂದು ಟ್ರಯಲ್ಗೋಸ್ಕರ ಹೆಂಗಿದೆ ಎಕ್ಸ್ಪೀರಿಯನ್ಸ್ಗೋಸ್ಕರ ಹೋಗಿದ್ದೆ ಅಂದ್ಬಿಟ್ಟು ಮೊನ್ನೆ ಒಂದು ವೀಡಿಯೋ ಬಿಟ್ಟಿದ್ದೀನಿ. ಅದ್ರೂ ಹೋಗಿ ನೋಡಿ ಯಾವ ಥರ ಎಲ್ಲ ವರ್ಕ್ ಆಗುತ್ತೆ ಎಲ್ಲ ಏನೇನು ಅಂದ್ಬಿಟ್ಟು ಬಿಟ್ಟಿದ್ದೀನಿ. ಸೊ ಹೋಗಿ ನೋಡಿ ಆ ವಿಡಿಯೋನು. ಆಲ್ಮೋಸ್ಟ್ 30 days ಚಾಲೆಂಜ್ ಥರ ತಗೊಂಡಿರೋದಿದ್ನ. ಸೊ ಅದನ್ನು ಇನ್ಸಿಡೆಂಟ್ನ ಹೇಳೋದು ಬೇಡ. ಆ್ಯಕ್ಚುಲಿ ಫಸ್ಟ್ ಡೇ ನನಗೆ ಆಲ್ಮೋಸ್ಟು ಏನು ಬೇಡ ಆ್ಯಕ್ಚುಲಿ ಅಂದ್ಬಿಟ್ಟು ನಾನೇ ಸುಮ್ಮನೆ ಆಗಿದ್ದೆ. ಬಟ್ ನೆನ್ನೆ ಈ ಇನ್ಸಿಡೆಂಟ್ ನಡೆದ್ಮೇಲೆ ಈ ಇನ್ಸಿಡೆಂಟ್ ಬಗ್ಗೆ ಮಾತಾಡ್ತಿರ್ಬೇಕಾದ್ರೆ ಮೊನ್ನೆ ಇನ್ಸಿಡೆಂಟ್ ಬಗ್ಗೆನೂ ಮಾತಾಡಬೇಕು ಅನ್ನಿಸ್ತಿದೆ. ಸೊ ಅದನ್ನೂ ಕಂಪ್ಲೀಟಾಗಿ ಹೇಳ್ತೀನಿ ನೋಡಿ. ಅಲ್ಲಿ ಗೈಸ್ ಕಂಪ್ಲೀಟಾಗಿ ಆಲ್ಮೋಸ್ಟು ಎಲ್ಲ ಬಿಲ್ಡಿಂಗ್ ಪರ್ಮಿಷನ್ನು ಇರೋದು 2 ಫ್ಲೋರ್ಸ್ ಅಷ್ಟೇ. 2 ಫ್ಲೋರ್ಸ್ ಮೇಲೆ 3rd ಫ್ಲೋರು ಅಂದರೆ ಟ್ಯಾಂಕ್ ಇಡೋಕ್ಕೋಸ್ಕರ ಒಂದು ಚಿಕ್ಕದಾಗಿ ಮಾಡ್ಕೋಬೋದು. ಅಂದರೆ 3 ಫ್ಲೋರ್ಸು ಅದ್ರ ಮೇಲೆ ಹೋಗಂಗಿಲ್ಲ ಅಂದ್ಬಿಟ್ಟು ಪರ್ಮಿಷನ್ ಇರೋದೇನೋ ಸಮ್ ಲೈಕ್ ದಟ್. ಅದರಲ್ಲಿ ಆ್ಯಕ್ಚುಲಿ ಯಾವ ಫ್ಲೋರ್ನು 3 ಮೇಲೆ ಕ್ರಾಸ್ ಆಗಿಲ್ಲ. ಅವರು ಕೊಟ್ಟಿರೋದು ಬಂದ್ಬಿಟ್ಟು 4th ಫ್ಲೋರ್ ಅಂತ. ಅದರಲ್ಲಿ ಗೈಸ್ ಏನಂದರೆ ಇವಾಗ 4th ಫ್ಲೋರ್ ಪರ್ಮಿಷನೇ ಇಲ್ಲ ಅಲ್ಲಿ. ಸೊ 4th ಫ್ಲೋರ್ಗೆ ಪರ್ಮಿಷನ್ ಇಲ್ದಿರೋ ಜಾಗದಲ್ಲಿ ಅವ್ರು ಹಾಕಿರೋದು ಬಂದ್ಬಿಟ್ಟು 4th ಫ್ಲೋರ್ ಅಂತ. ಫುಲ್ ಟೋಟಲಿ ಕನ್ಫ್ಯೂಷನು. ಇದನ್ನು ಸ್ಕ್ರೀನ್ಶಾಟ್ನ ಆ್ಯಕ್ಚುಲಿ ನಾನು ಹಾಕಬೇಕು, ಬಟ್ ನಿಮಗೇನು ಗೊತ್ತಾಗಲ್ಲ ಗೈಸ್. ನಾನು ಯಾವುದೋ ಸ್ಕ್ರೀನ್ಶಾಟ್ ಬೇಕಾದ್ರೂ ಹಾಕ್ಬೋದು. 4th ಫ್ಲೋರ್ ತೋರಿಸ್ಬಿಟ್ಟು 4ನೇ ಫ್ಲೋರ್ಗೆ ಆರ್ಡ್ರ್ ಮಾಡೋರು ನೋಡಿ ಅಂತ. ಸೊ ಅದರಲ್ಲಿ ಒಂದು ಸ್ವಲ್ಪ ನಂಬರು ಅದೆಲ್ಲ ಬ್ಲರ್ ಮಾಡಬೇಕು. ಸೊ ಇದನ್ನ ನೆಸೆಸಿಟಿನೇ ಬರಲ್ಲ ಆ್ಯಕ್ಚುಲಿ ಇದನ್ನು ಕ್ಲಿಪ್ಸ್ ಹಾಕೋದನ್ನ. ಸೊ ಅವರು ಹೇಳಿದ್ದು ಬಂದು 4th ಫ್ಲೋರಲ್ಲಿ ಇದ್ದೀನಿ ಅಂತ. ಅಂದರೆ ಅಲ್ಲಿ ಹಾಕಿದ್ದು ಬಂದ್ಬಿಟ್ಟು ಫೋನ್ ಮಾಡಿದ್ರೆ ಫೋನ್ ಎತ್ತುತ್ತಾ ಇಲ್ಲ. ಅಲ್ಲಿ ಫುಲ್ಲು ಬಿಲ್ಡಿಂಗ್ಸ್ ಅಕ್ಕಪಕ್ಕನೇ ಬಿಲ್ಡಿಂಗ್ಸ್ ಇರೋದ್ರಿಂದ ಎಲ್ಲ ಬಿಲ್ಡಿಂಗಲ್ಲೂ ನಾನು ಆಲ್ಮೋಸ್ಟ್ ಎಲ್ಲರನ್ನೂ ಕೇಳಿಬಿಟ್ಟೆ. ಸೊ ಇವ್ರು ಗೊತ್ತಾ ಅಂತ. ಸೊ ಅಲ್ಲಿರೋರ್ಗೆ ಯಾರೂ ಅವ್ರಿಗೆ ಗೊತ್ತಿರಲಿಲ್ಲ. ಸೊ ಈ ಥರ ಅಡ್ರೆಸ್ ಹಾಕಿದ್ದಾರೆ, ಈ ಥರ ಅಂದರೆ ಅಪಾರ್ಟ್ಮೆಂಟ್ ಹೆಸರು ಹಾಕಿದ್ದಾರೆ, ಇದಾದರೂ ಗೊತ್ತಾ, ಇಲ್ಲ ಇಲ್ಲಿ ಯಾವುದೂ ಇಲ್ಲ, ಇಲ್ಲಿ ಬರೋದೇ ಇಲ್ಲ, ಇದೆಲ್ಲ ಈ ಅಡ್ರೆಸ್ಸೇ ಇದು ಅಂದ್ಬಿಟ್ಟು ಇದೇ ಹೇಳ್ತಿದ್ದಾರೆ. ಅಂದರೆ ಅಲ್ಲಿ ಹಾಕಿರೋ ಅಪಾರ್ಟ್ಮೆಂಟೇ ಇಲ್ಲ, ಲೊಕೇಶನ್ ಕರೆಕ್ಟಾಗಿದೆ. ಅಂದರೆ ಅವ್ರು ಹಾಕಿರೋದು ಡ್ಯಾಶ್ ಆ್ಯಂಡ್ ಕೆಂಗೇರಿ ಅಂದರೆ ಕ್ರಾಸು ಆಲ್ಮೋಸ್ಟ್ ಎಲ್ಲ ಕರೆಕ್ಟಾಗಿದೆ. ನಿಯರ್ ಬೈ ಲೊಕೇಶನ್ ತಪ್ಪು, ಅಪಾರ್ಟ್ಮೆಂಟ್ ಹೆಸರು ತಪ್ಪು, ಎಲ್ಲ ಕಂಪ್ಲೀಟಾಗಿ ತಪ್ಪು. ಅಪಾರ್ಟ್ಮೆಂಟ್ ಹೆಸರು ನಿಯರ್ ಬೈ ಅಪಾರ್ಟ್ಮೆಂಟ್ ಅಂತ ಹಾಕಿದ್ದು, ಕಂಪ್ಲೀಟಾಗಿ ಅದು ಅಪಾರ್ಟ್ಮೆಂಟೇ ಅಲ್ಲಿಲ್ಲ. ಸೊ ಓಕೆ, 4th ಫ್ಲೋರ್ ಯಾವ್ದಾರ ಬಿಲ್ಡಿಂಗ್ ಇದ್ದರೆ ಅಟ್ಲೀಸ್ಟ್ 4th ಫ್ಲೋರ್ಗೆ ಹೋಗೋಣ ಅಂದರೆ 4th ಫ್ಲೋರ್ ಬಿಲ್ಡಿಂಗ್ ಯಾವುದೂ ಇಲ್ಲ. ಸೊ ಅಲ್ಲಿ ಅವ್ರನ್ನೆಲ್ಲ ಕೇಳ್ತಾ ಇದ್ದೀನಿ, ಇದಾರ. ಸೊ ಓಕೆ, ನನಗೆ ಫುಲ್ಲು ಬೇಜಾರಾಯಿತು ಗೈಸ್. ಸೊ 2 ಕಂಟಿನ್ಯೂಸ್ 2 ಅಂದರೆ 2 ಆರ್ಡ್ರು ಕಂಪ್ಲೀಟಾಗಿ. ಒಂದು ಮೊನ್ನೆ ಆರ್ಡ್ರ್ ಬಂದ್ಬಿಟ್ಟು ಅಂದರೆ 4th ಫ್ಲೋರ್ ಬಂದ್ಬಿಟ್ಟು ಕಂಪ್ಲೀಟಾಗಿ 1 hour to 1 hour 15 minutes ಕಂಪ್ಲೀಟಾಗಿ ವೇಸ್ಟ್ ಆಯಿತು. ಸೊ ಓಕೆ, ಏನೂ ಮಾಡೋಕ್ಕಾಗಲ್ಲ ಅಂತ ರಿಟರ್ನ್ ಆದೆ. ಸೊ ನೆಕ್ಸ್ಟ್ ಡೇ ಅಂದರೆ ಇವತ್ತಿಂದು ಬಂದ್ಬಿಟ್ಟು ಕಂಪ್ಲೀಟಾಗಿ ಹೋಯ್ತು ಗೈಸ್. ಕಂಪ್ಲೀಟಾಗಿ ವಾಶ್ಔಟ್ ಆಯಿತು. ಒಂದು ಆಲ್ಮೋಸ್ಟ್ 45 to 50 minutes ಹೋಯಿತು. ಯಾಕಂದರೆ ಇರೋದು ಗ್ರೌಂಡ್ ಫ್ಲೋರು ಮೀನ್ಸ್ ಒಂದು ಇದರಲ್ಲಿ ಶೀಟ್ ಮನೇಲಿರೋದು. ಓಕೆ, ನಾನೇನು ಅವ್ರನ್ನ ಬೈತಾ ಇಲ್ಲ, ಅವ್ರು ಆರ್ಡ್ರ್ ಮಾಡೋದು ಅವಶ್ಯಕತೆ ಇಲ್ಲ ಅಂತ ಹೇಳ್ತಾರೆ. ಎಲ್ಲರಿಗೂ ಸ್ವತಂತ್ರ ಇದೆ, ಎಲ್ಲರೂ ಆರ್ಡ್ರ್ ಮಾಡಲೇಬೋದು. ಬಟ್ ಅವ್ರಿರೋದು ಗ್ರೌಂಡ್ ಫ್ಲೋರ್ ಥರ ಲೆಕ್ಕ. ಗ್ರೌಂಡ್ ಫ್ಲೋರ್ ಅಂತ ಹಾಕಿದರೆ ಆಗಿರೋದು. ಸೊ ನಾನು ಹುಡ್ಕೋಕೆ ಈಸಿ ಆಗಿರೋದು. ಸೊ ಅವ್ರು ಅಪಾರ್ಟ್ಮೆಂಟ್ ಹಾಕಿದ್ದಾರೆ, ಅಪಾರ್ಟ್ಮೆಂಟಲ್ಲಿ ಗ್ರೌಂಡ್ ಫ್ಲೋರೇ ಇಲ್ಲ. ಫುಲ್ಲು ಕನ್ಫ್ಯೂಷನು. ಸೊ ಫಸ್ಟ್ ಫ್ಲೋರ್ಗೆ ಹೋಗಿ ಕೇಳ್ತೀನಿ, ಯಾರೂ ಇಲ್ಲ. ಸೆಕೆಂಡ್ ಫ್ಲೋರ್ಗೆ ಹೋಗಿ ಕೇಳ್ತೀನಿ, ಸೆಕೆಂಡ್ ಫ್ಲೋರ್ಗೆ ಹೋಗಿ ಅಂದರು. ಸೆಕೆಂಡ್ ಫ್ಲೋರ್ಗೆ ಹೋಗಿ ಕೇಳ್ತೀನಿ, ಒಂದು 2-3 ಫ್ಲ್ಯಾಟ್ನ, ಯಾರೂ ಇಲ್ಲ. 3rd ಫ್ಲೋರ್ಗೆ ಹೋಗಿ ಒಂದಿಬ್ಬರನ್ನ ಕೇಳ್ತೀನಿ, ಯಾರೂ ಇಲ್ಲ. ಓಕೆ, ಕಂಪ್ಲೀಟಾಗಿ ವಾಶ್ಔಟ್ ಆಯಿತು. ಸೊ ಕಸ್ಟಮರ್ ಕೇರ್ಗೆ ಕಾಲ್ ಮಾಡಿದೆ. ಓಕೆ, ಅವರು ಕನೆಕ್ಟ್ ಮಾಡಿದ್ರು. ಸೊ ನಾನು ಕಾಲ್ ಮಾಡ್ತಾಯಿದ್ದೀನಿ ಅಂದರು. ಓಕೆ, ಕನೆಕ್ಟ್ ಆಗಿರಲಿಲ್ಲ. ಕಸ್ಟಮರ್ ಕೇರಿಂದ ಅಂದರೆ ಅವರು ಕಸ್ಟಮರಿಂದ ನಾನು ಕಾಲ್ ಮಾಡಿಸಿ ಅಂತ ಕಸ್ಟಮರ್ ಕೇರ್ ಅವ್ರಿಗೆ ಹೇಳಿದೆ. ಕಸ್ಟಮರಿಂದ ಕಾಲ್ ಮಾಡಿಸಿದ್ರು ಡೈರೆಕ್ಟು. ಸೊ ಕಸ್ಟಮರಿಂದ ಕಾಲ್ ಬಂದಾಗ ಸೊ ಇಲ್ಲೇ ಇದ್ದೀನಿ ಬ್ಯಾಕ್ ಸೈಡ್ ಅಂದ್ರೆ ಅವ್ರಿರೋದು 200 meters ದೂರ. ಸೊ ಲೊಕೇಶನ್ ಎಲ್ಲಿಂದ ಎಲ್ಲಿಗೆ ಹಾಕಿದ್ರೋ ಗೊತ್ತಿಲ್ಲ. ಸೊ ಕಂಪ್ಲೀಟಾಗಿ ಒಂದು ಸ್ವಲ್ಪ ಬೇಜಾರಾಯಿತು. ಇದನ್ನು ಬ್ಲಾಗ್ ಮಾಡಿದೆ ಆ್ಯಕ್ಚುಲಿ. ಅವ್ರು ಹಾಕ್ಬೇಡಿ, ಡಿಲೀಟ್ ಮಾಡಿ ಅಂತ ಒಂದು ಸ್ವಲ್ಪ ಆಶೆ ಆದರೂ. ಓಕೆ, ಹಾಕೋದೇನು ಬೇಡ ಅಂದ್ಬಿಟ್ಟು ಅಲ್ಲೇ ಡಿಲೀಟು ಮಾಡಿಸಿದ್ರು. ಆ್ಯಕ್ಚುಲಿ ಆ ವಿಡಿಯೋ ಇದ್ದಿದ್ರೆ ಅವ್ರ ಫೇಸ್ ಆದರೂ ಬ್ಲರ್ ಮಾಡಿ ಹಾಕ್ತಿದ್ದೆ. ಸೊ ಕಂಪ್ಲೀಟಾಗಿ ಡಿಲೀಟ್ ಮಾಡಿಸಿದ್ರು. ಸೊ ಓಕೆ ಫೈನ್, ನನಗೇನು ಬೇಜಾರಿಲ್ಲ. ಬಟ್ ಏನಂದರೆ ಗೈಸ್, ಡೆಲಿವರಿ ಬಾಯ್ಸ್ಗೆ ಸಿಕ್ಕಾಪಟ್ಟೆ ಕಷ್ಟ ಇರುತ್ತೆ. ಯಾಕಂದರೆ ನಿಮ್ಮದು ಟೈಮ್ನ ಸೇವ್ ಮಾಡೋಕ್ಕೋಸ್ಕರ ಅವ್ರ ಟೈಮ್ನ ಅಲ್ಲಿ ರನ್ ಮಾಡ್ತಾ ಇರ್ತಾರೆ. ಸೊ ಇವಾಗ ನೀವೇ ಅನಲೈಸ್ ಮಾಡ್ಕೊಳ್ಳಿ. ಲೈಕ್
ನೀವು ಇವಾಗ ಒಂದು ವಸ್ತು ನೀವು ಆರ್ಡ್ರ್ ಮಾಡೋ ಬ್ಲಿಂಕಿಟ್ ಅಥವಾ ಜೆಪ್ಟೋ ಯಾವುದಾದ್ರೂ ಒಂದು ಡೆಲಿವರಿ ಆ್ಯಪಲ್ಲಿ 10 to 15 ಮಿನಿಟ್ಸ್ 20 ಮಿನಿಟ್ಸ್ ಡೆಲಿವರಿ ಅಂದ್ಬಿಟ್ಟು ನೀವು ಆರ್ಡ್ರ್ ಮಾಡೋದ್ರಲ್ಲಿ ಸೊ ಇವಾಗ ನೀವು ಇಮ್ಯಾಜಿನ್ ಮಾಡ್ಕೊಳ್ಳಿ, ನೀವು ಯಾವುದೋ ಒಂದು ಪ್ರಾಡಕ್ಟ್ ತಗೋಬೇಕು. ಸೊ ಇವಾಗ ನಿಮಗೆ ಗೊತ್ತಿರೋ ಲೊಕೇಶನ್ ಅಂದರೆ ಇಲ್ಲೇ ಒಂದು ಅರ್ಧ ಕಿಲೋಮೀಟ್ರ್ ಇದೆ, ಹೋಗಿ ತಗೊಬರ್ಬೇಕು ಅಂದ್ರೂ ನಿಮಗೆ 15 to 20 ಮಿನಿಟ್ಸ್ ಹೋಯ್ತು. ಸೊ ಅದನ್ನು ನೀವು ಕುಂತಿದ್ದ ಜಾಗದಲ್ಲೇ ಬುಕ್ ಮಾಡ್ತೀರಾ. ಸೊ ನಿಮ್ಮ ತಪ್ಪು ಅಂತ ಹೇಳ್ತಿಲ್ಲ. ಸೊ ಅವರು ನಿಮ್ಮ ಟೈಮ್ನ ಅವ್ರ ಟೈಮು ಅಂದ್ಕೊಂಡು ಬೇಗ ಬಂದು ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಕೊಟ್ಬಿಟ್ಟು ಹೋಗಬೇಕು ಅಂತ ನೋಡ್ತಾರೆ. ಸೊ ನೀವು ಕರೆಕ್ಟ್ ಲೊಕೇಶನ್ ಹಾಕ್ಬಿಟ್ಟಾಗ ಅವ್ರಿಗೆ ಸಿಕ್ಕಾಪಟ್ಟೆ ಖುಷಿ ಆಗುತ್ತೆ. ನೀವು ಟಿಪ್ಸ್ ಕೊಡೋಕ್ಕಿಂತ ನನ್ನ ಅನಿಸಿಕೆ, ನೀವು ಟಿಪ್ಸ್ ಕೊಟ್ಟಾಗಲೂ ಒಂದು ಸ್ವಲ್ಪ ಖುಷಿ ಆಗುತ್ತೆ. ಒಂದು 40% ಖುಷಿ ಆದ್ರೂ 40-50% ಖುಷಿ ಆಗೋದು ಆದ್ರೂ ಈ ಥರ ನಿಮಗೆ ರೀಚ್ ಆಗಿದ ತಕ್ಷಣ ಕಸ್ಟಮರ್ ಸಿಗೋದು ಅಥವಾ ಕರೆಕ್ಟ್ ಲೊಕೇಶನ್ನು ಕರೆಕ್ಟ್ ಅಡ್ರೆಸ್ ಇದ್ಬಿಟ್ಟಾಗ ಯಾವುದೇ ಕಾರಣಕ್ಕೂ ಗಾಯ್ಸ್ ಸಿಕ್ಕಾಪಟ್ಟೆ ಅದರಷ್ಟು ಖುಷಿ ಇನ್ಯಾವುದೂ ಇಲ್ಲ ಅಂತ ಅಂದ್ಕೊಳ್ಳಿ. ಓಕೆ, ಅವರು ಇಂಟೆನ್ಷನ್ ಏನಿರುತ್ತೆ, ಆಲ್ಮೋಸ್ಟು 5 ಕಿಲೋಮೀಟರ್ಸ್ ಅಂದರೆ 10 ಮಿನಿಟ್ಸ್ ಟ್ರಾವೆಲ್ ಮಾಡ್ತಾರೆ, ಇನ್ನೂ 10 ಮಿನಿಟ್ಸ್ ಹೋಗಬೇಕು. ಸೊ 20 ಮಿನಿಟ್ಸ್ 20 to 30 ಮಿನಿಟ್ಸ್ ನಿಮಗೆ ಡೆಲಿವರಿ ಕೊಡೋದ್ರಲ್ಲೇ ಆಗೋಗುತ್ತೆ. ಸೊ ಬಂದು ನಿಮ್ದು ಸಿಕ್ಕಿದ ತಕ್ಷಣ, ನಿಮ್ಗೆ ಕೊಟ್ಟಿದ ತಕ್ಷಣ ನೀವು ಅವರು ತಿರ್ಗಾ ಹಬ್ಗೋ ಖುಷಿ, ಈಗ ಅವ್ರ ಇಂಟೆನ್ಷನ್ ಓಕೆ ಹೋಗ್ಬೋಣ, ಹೋಗಿ ಇನ್ನೊಂದು ನೆಕ್ಸ್ಟ್ ಆರ್ಡರ್ ಮಾಡೋಣ ಅನ್ನೋ ಇಂಟೆನ್ಷನಲ್ಲಿ ಹೋಯ್ತಾರೆ ಅವರು. ನೀವು ಇವಾಗ ಅರ್ಧ ಮುಕ್ಕಾಲು ಗಂಟೆ ನಿಮ್ಮ ಲೊಕೇಶನ್ ಹುಡ್ಕೋಕ್ಕೋಸ್ಕರನೇ ವೇಸ್ಟ್ ಮಾಡಿಸಿದ್ರೆ ಕಂಪ್ಲೀಟಾಗಿ ಡೆಸ್ಟ್ರಾಯ್ ಆಗುತ್ತೆ. 1 hour ಆಲ್ಮೋಸ್ಟ್ 1 to 1.5 hour ಕಂಪ್ಲೀಟಾಗಿ ವೇಸ್ಟ್ ಆಗುತ್ತೆ. ಸೊ ಎಲ್ಲ ದಯವಿಟ್ಟು ಮಾಡಬೇಡಿ. ಸೊ ಇದು ಬಂದು ನಮ್ಮ ನಂಬರ್ ಕಸ್ಟಮರ್ಸ್ಗೆ ಕರೆಕ್ಟ್ ಲೊಕೇಶನ್ ಹಾಕಿ. ಸೊ ಲೊಕೇಶನ್ ನಿಮ್ಗೆ ಹಾಕೋಕ್ಕೆ ಗೊತ್ತಾಗಿಲ್ಲ ಅಂದರೆ ಯಾರ ಕೈಲಾದರೂ ಕೊಟ್ಟು ಹಾಕ್ಸಿ ಅಕ್ಕಪಕ್ಕದಲ್ಲಿರೋರಿಗೆ. ಯಾಕೆ ಹೇಳ್ತಾಯಿದ್ದೀನಿ ಅಂದರೆ ಇವಾಗ ಆಲ್ಮೋಸ್ಟ್ 8th ಕ್ಲಾಸ್ 9th ಕ್ಲಾಸ್ 10th ಕ್ಲಾಸ್ ಹೋದ ಹುಡುಗರಿಗೆಲ್ಲ ಮೊಬೈಲ್ ನಾಲೆಡ್ಜ್ ಇದ್ದೇ ಇರುತ್ತೆ. ಸೊ ಅವ್ರು ಕೊಟ್ಟರು ಅವರು ಹಾಕೊಟ್ಬಿಡ್ತಾರೆ. ಯಾಕಂದರೆ ಈಗ ಬೆಳೀತಾರದೆಲ್ಲ ಟೆಕ್ನಾಲಜಿ ಇಂಪ್ರೂವ್ ಆಗಿರೋದು, ಆನ್ಲೈನ್ ಕ್ಲಾಸ್ ಅಂತೆಲ್ಲ ಬೆಳೀತಾರೋದ್ರಿಂದ ಆಲ್ಮೋಸ್ಟ್ ಅವ್ರಿಗೆಲ್ಲ ನಾಲೆಡ್ಜ್ ಇರುತ್ತೆ. ಸೊ ಅವ್ರ ಕೈಲಿ ಕೊಟ್ಟಾದರೂ ನೀವು ಹಾಕಿಸ್ಬೋದು ಕರೆಕ್ಟ್ ಲೊಕೇಶನ್ ಕರೆಕ್ಟ್ ಲೊಕೇಟ್ ಮಾಡಿದ್ರೆ. ಸೊ ಮ್ಯಾಪಲ್ಲಿ ಅಲ್ಲಿ ನೀವು ಚೂಸ್ ಮಾಡಬೇಕಾದಾಗ ಮ್ಯಾಪಲ್ಲಿ ಕರೆಕ್ಟ್ ಲೊಕೇಟ್ ಮಾಡಿಬಿಟ್ಟಾಗ ಕನ್ಫ್ಯೂಷನ್ ಆಗೋದು ಡೆಲಿವರಿ ಬಾಯ್ಸ್ಗೆ. ಸೊ ಅವರು ನಿಮ್ಮ ಒಂದು ಆರ್ಡ್ರು ಡೆಲಿವರಿ ಮಾಡೋಷ್ಟರಲ್ಲಿ ಇನ್ನೂ ಒಂದು ಆರ್ಡ್ರು ಪಿಕ್ ಮಾಡಿ ಡ್ರಾಪ್ ಮಾಡ್ಬೋದು ಅವರು. ಸೊ ಈ ಥರ ಎಲ್ಲ ಇರುತ್ತೆ. ಸೊ ಇದೊಂದು ಹಂಬಲ್ ರಿಕ್ವೆಸ್ಟ್ ಕಸ್ಟಮರ್ಸ್ಗೆ. ಸೊ ಪ್ಲೀಸ್ ಇದು ಮಾಡಿ. ಓಕೆ ಗೈಸ್, ಸಾರಿ ಒಂದು ಸ್ವಲ್ಪ ಡಿಸ್ಟರ್ಬೆನ್ಸ್ ಆಯಿತು. ಓಕೆ ಗೈಸ್, ಸಿಗ್ತೀನಿ. ಈ ವ್ಲಾಗ್ನ ಇಲ್ಲಿಗೆ ಸ್ಟಾಪ್ ಮಾಡ್ತಾಯಿದ್ದೀನಿ. ನಿಮ್ದು ಏನೇ ಕಮೆಂಟ್ಸ್ ಇದ್ರೂ ದಯವಿಟ್ಟು ಕಮೆಂಟ್ ಮಾಡಿ. ಅಂದರೆ ಈ ವಿಡಿಯೋ ಮೇಲೆ ಇದ್ರ ರಿಲೇಟೆಡ್ ಬ್ಲಿಂಕಿಟ್ ರಿಲೇಟೆಡ್ ಏನೇ ಕ್ವಶನ್ಸ್ ಬಂದರೂ ನನಗೆ ಗೊತ್ತಿಲ್ಲ ಅಂದ್ರೂ ನಾನು ಕ್ಲಾರಿಟಿ ತಗೊಂಡು ನಿಮಗೆ 100% ಕ್ಲಿಯರೆನ್ಸ್ ಕೊಡ್ತೀನಿ. ಇಫ್ ಇನ್ ಕೇಸ್ ನಿಮ್ಗೆ ಯಾವುದಾದ್ರೂ ಈ ಬ್ರದರ್ ಇದ್ರ ಮೇಲೆ ಅಂದರೆ ಬ್ಲಿಂಕಿಟ್ ಡೆಲಿವರಿಲೇ ಈ ಥರ ಟ್ರೈ ಮಾಡಿ ನೋಡಿ, ಈ ಥರ ಮಾಡಿ ಅಂತಂದರೆ ಅದನ್ನು ಮೆಸೇಜ್ ಹಾಕಿ, ಅದ್ರ ಮೇಲೂ ಪ್ರೋಸೆಸ್ ಮಾಡಿ ಅದ್ರ ಬಗ್ಗೆನೂ ವೀಡಿಯೋ ಬಿಡ್ತೀನಿ. ಸೊ ಇದರಲ್ಲಿ ಬಂದು ನೀವು ಡೆಲಿವರಿ ಬಾಯ್ಸ್ಗೆಲ್ಲ ನಾನು ಹೇಳೋದು ಒಂದೇ ರಿಕ್ವೆಸ್ಟು, ಇದರಲ್ಲಿ ಬಂದು ಇನ್ಸೆಂಟಿವ್ಸ್ ಇಟ್ಕೊಂಡು ನೀವು ಆಟ ಆಡಬೇಕು. ಸೊ ಇದು ಇನ್ಸೆಂಟಿವ್ಸ್ ನೀವು ಮರ್ತು ಆಟ ಆಡ್ತೀನಿ, ನಾನು ಅದನ್ನು ಬಿಟ್ಟು ಆಟ ಆಡ್ತೀನಿ. ಲೈಕ್ ನಾನು ಸುಮ್ಮನೆ ಹೋಗ್ತೀನಿ 1 hour ಮಾಡ್ತೀನಿ ಬರ್ತೀನಿ, ಇನ್ನೂ 1 hour ಯಾವಾಗ ಫ್ರೀ ಇದ್ದಾಗ ಮಾಡ್ತೀನಿ ಅಂದರೆ ನೀವು ಏನು ದುಡಿತಾ ಇರ್ತೀರೋ ಅದು ಆಲ್ಮೋಸ್ಟ್ ಪೆಟ್ರೋಲ್ಗೆ ಹೋಗ್ಬಿಡುತ್ತೆ. ಯಾಕಂದರೆ ಇವಾಗ ಆಲ್ಮೋಸ್ಟ್ ಗಾಡಿ ಮೈಲೇಜ್ ಕೊಡ್ತಾರೆ ಅದೆಲ್ಲ 30-35 ಆಲ್ಮೋಸ್ಟ್ ಅಷ್ಟೇ. ಒಂದು ಸ್ವಲ್ಪ ಹಳೆ ಗಾಡಿಗಳಿಗೆ ಹೋದರೆ 60 ಗಂಟೆ ಕೊಡುತ್ತೆ, ಅವ್ರಿಗೊಂದು ಸ್ವಲ್ಪ ಪ್ರಾಫಿಟ್ ನೋಡ್ಬೋದು ಅವರು. ಬಟ್ ಇವಾಗ ಬರ್ತಾರದೆಲ್ಲ 30-35 ಅಷ್ಟೇ. ಸೊ ಈ ಥರ 30-35 ಮೈಲೇಜ್ ಇಟ್ಕೊಂಡು ಗಾಡಿ ಇಟ್ಕೊಂಡು ನಾನು ಬರೀ ಸುಮ್ಮನೆ ಡೆಲಿವರಿ ಮಾಡ್ತೀನಿ, ಇನ್ಸೆಂಟಿವ್ಸ್ ಎಲ್ಲ ನಾನು ಏನು ತಲೆ ಕೆಡಿಸ್ಕೊಳ್ಳಲ್ಲ, ನಾನು ಮಾರ್ನಿಂಗ್ಸ್ ಮಾಡ್ಕೊಂಡು ಹೋಗ್ತೀನಿ ಅಂತೆಲ್ಲ ಅಂದರೆ ಕ್ಲೀನಾಗಿ ವಾಶೌಟ್ ಆಗೋಗ್ತೀರಾ. ಸೊ ನಿಮಗೆ ಕ್ಲೀನಾಗಿ ಇನ್ಸೆಂಟಿವ್ಸ್ ಎಲ್ಲ ಹೇಗೆ ಬರುತ್ತೆ, ಏನು ಯಾವ ಥರ ರನ್ ಮಾಡಬೇಕು, ಯಾವ ಥರ ಮೈಂಡ್ ಗೇಮ್ ಆಡಬೇಕು ಅಂತೆಲ್ಲ ಇನ್ಡೆಪ್ತಾಗಿ ನಿಮ್ಗೆ ವೀಡಿಯೋ ಬೇಕು ಅಂದರೆ ನಂಗೆ ನಾಳೆ ಕೊಡ್ತೀನಿ ಕಂಪ್ಲೀಟಾಗಿ. ಯಾಕಂದರೆ ನಾಳೆನೂ ಒಂದು ಸ್ವಲ್ಪ ಆರ್ಡರ್ಸ್ ಕಂಪ್ಲೀಟ್ ಮಾಡಿಬಿಟ್ಟು ಒಂದು ಸ್ವಲ್ಪ ನನಗೊಂದು ಸ್ವಲ್ಪ ನಾಲೆಡ್ಜ್ ಬರುತ್ತೆ, ಇನ್ನೊಂದು ಸ್ವಲ್ಪ ನಾಲೆಡ್ಜ್ ಗೇನ್ ಮಾಡಿ ನಾನು ಆಲ್ಮೋಸ್ಟ್ ನನಗೆ ಎಷ್ಟು ಕ್ಲಾರಿಟಿ ಇದೆ 100% ನಿಮ್ಗೆ ಕೊಟ್ಟೇ ಕೊಡ್ತೀನಿ. ಸೊ ನಾನು ಬಂದು ಈ ಯೂಟ್ಯೂಬ್ ಚಾನಲಲ್ಲಿ ಇದನ್ನು 30 days ಚಾಲೆಂಜ್ ಮಾಡ್ತಾರೆ ಬಂದ್ಬಿಟ್ಟು ನಿಮಗೋಸ್ಕರನೇ ಡೆಲಿವರಿ ಆ್ಯಪಲ್ಲಿ ಏನು ಬೆನಿಫಿಟ್ಸ್ ಇದೆ ಅಂತ. ಆಲ್ಮೋಸ್ಟು ಜೆಪ್ಟೋನು ಹಿಂಗೆ ರನ್ ಆಗೋದು, ಒಂದು ಸ್ವಲ್ಪ ಚೇಂಜಸ್ ಇರುತ್ತೆ. ಸೊ ಬ್ಲಿಂಕಿಟ್ಟಲ್ಲಿ ಗೈಸ್ ಇವಾಗ ಅದ್ರ ಬಗ್ಗೆನೂ ಇನ್ನೊಂದು ಸ್ವಲ್ಪ ಇನ್ನೂ ಡೆಪ್ತಾಗಿ ನಿಮ್ಗೆ ಏನೇ ಡೌಟ್ಸ್ ಇದ್ದರೂ ಹಾಕಿ ಕಮೆಂಟು. ಸೊ ನಿಮ್ಮ ಕಮೆಂಟ್ ಏನಾರು ಹೊರ್ತು ಅಥವಾ ಚೆನ್ನಾಗಿದೆ ಅಥವಾ ಈ ಬೇಸ್ ಮೇಲೆ ನಾನು ಯಾವ್ದಾರ ಒಂದು ವೀಡಿಯೋ ಮಾಡಬೇಕು ಅಂತಂದರೆ ಆ ಬೇಸ್ ಮೇಲೆ ನಾನು 100% ಆ ಬೇಸ್ನ ಇಟ್ಕೊಂಡು ನಾನು ಅದ್ರ ಮೇಲೂ ಕ್ಲಾರಿಟಿ ಕೊಟ್ಟು ವೀಡಿಯೋ ಮಾಡ್ತೀನಿ. ಸೊ ಗೈಸ್ ಇದು ನನ್ನ ಎಕ್ಸ್ಪೀರಿಯೆನ್ಸು. ಸೊ ನಾನು ಫುಲ್ಲು ಶೀಟ್ನ ನಾಳೆ ಫುಲ್ ಡಿಸ್ಪ್ಲೇ ಕೊಟ್ಟೇ ಕೊಡ್ತೀನಿ. ಸೊ ಎಷ್ಟು ಅವರ್ ಇದು ಮಾಡಿದ್ದೀನಿ. ಸೊ ನಾನು ಕುಂತಲೇ ಮಾತಾಡ್ತಾಯಿದ್ದೀನಿ, ಏನೋ ಮಾಡಿರಲ್ಲ ನೀನು, 10 hours ಎಲ್ಲ ಮಾಡಿಲ್ಲ, 2 hours 3 hours ಮಾಡಿರ್ತೀಯ, ಬಂದಿರ್ತೀಯ, ಕೂತಿರ್ತೀಯ, ಲೈಕ್ ನೀನು ಇಷ್ಟ ಬಂದಂಗೆ ಹೇಳ್ತಿರ್ತೀಯ ಅಂತ ಏನಾರು ಅನ್ಕೋಬೋದು ನೀವು. ನಾನು ಎಲ್ಲ ಕ್ಲಾರಿಟಿ ಕೊಡ್ತೀನಿ ನಾಳೆ. ಅಂದರೆ ನಾಳೆ ಸ್ಕ್ರೀನ್ ರೆಕಾರ್ಡಲ್ಲಿ ಕಂಪ್ಲೀಟಾಗಿ ತೋರಿಸ್ತೀನಿ. ಯಾಕಂದರೆ ಇನ್ನೂ ನಂದು ಡೆಲಿವರಿ ಇನ್ನೂ ಕಂಟಿನ್ಯೂ ಆಗೋದ್ರಿಂದ ಲೈಕ್ ಇವಾಗ ಆಲ್ಮೋಸ್ಟ್ ಟೈಮ್ ಬಂದ್ಬಿಟ್ಟು ಗೈಸ್ 12:30 ಆಲ್ಮೋಸ್ಟ್ 12:30 1 o'clock ಆಗ್ತಿದೆ. ಸೊ ಇನ್ನೂ ನಂದು ಇರೋದ್ರಿಂದ ಇವತ್ತು ಫುಲ್ ಡೇ ಕಂಪ್ಲೀಟ್ ಮಾಡಿ ನಾಳೆಗೆ ಫುಲ್ ಸ್ಟಾರ್ಟಲ್ಲಿ ನಾಳೆಗೆ ಕ್ಲೀನಾಗಿ ಕ್ಲಿಯರೆನ್ಸ್ ಆಗಿ ಫುಲ್ ಕಂಪ್ಲೀಟ್ ವಿಡಿಯೋ ಕೊಡ್ತೀನಿ.
ಇದ್ರ ಬಗ್ಗೆ ಯಾವುದೇ ರೀತಿ ಡೌಟ್ ಬೇಡ ಗೈಸ್. ಓಕೆ, ಇವತ್ತು ನೈಟು ನೋಡೋಣ ಗೈಸ್, ಕಂಪ್ಲೀಟಾಗಿ ನಾನು ಕೊಡ್ತೀನಿ. ಸಿಗ್ತೀನಿ ಗೈಸ್, ಬಾಯ್.